ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ. ಶ್ರೀ ಗುರುಭ್ಯೋ ನಮಃ. ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ದೇವಾನಾಂ ಚ ಋಷೀಣಾಂ ಚ ಗುರುಂ ಕಾಂಚನ ಸನ್ನಿಭಂ ವಂದ್ಯಂ ಚ ತ್ರಿಶುಲೋಕೇಶು ಪ್ರಣಮಾಮಿ ಬೃಹಸ್ಪತಿಂ. ನನ್ನ ಎಲ್ಲ ಅಧ್ಯಾತ್ಮ ಮತ್ತು ಜ್ಯೋತಿಷ್ಯದ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಮಗೆ ಗೋಚಾರದ ಫಲಗಳನ್ನು ನಾನು ಪ್ರತಿ ತಿಂಗಳು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ. ಅದೇ ತರಹದಲ್ಲಿ ಗ್ರಹಗಳಲ್ಲಿ ಉತ್ತಮ ಸ್ಥಾನ ಅಥವಾ ಅವನ ಅನುಗ್ರಹ ನಮ್ಮ ಮೇಲೆ ಆಗಲೇಬೇಕು ಅಂತ ಹೇಳುವಂತಹದ್ದು ಬೃಹಸ್ಪತಿ ಗ್ರಹನಿಗೆ. ಈ ಗುರುಗ್ರಹ ಬೃಹಸ್ಪತಿ ಕರೆಸಿಕೊಳ್ಳುವಂತಹ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ 18ನೇ ತಾರೀಕು ಸಂಚಾರವನ್ನು ಮಾಡ್ತಾ ಡಿಸೆಂಬರ್ 5ರವರೆಗೆ ಇರ್ತಾನೆ. ಅದು ಸಂಚಾರ ಮಾಡುವಂತಹದ್ದು ಕರ್ಕಾಟಕ ರಾಶಿಗೆ ತನ್ನ ಉಚ್ಚ ಕ್ಷೇತ್ರ. ಆ ಉಚ್ಚ ಕ್ಷೇತ್ರವಾಗಿರುವುದರಿಂದ ಈ ಗ್ರಹದ ಒಂದು ಸಂಚಾರದ ಬಲದಿಂದಾಗಿ ಈ 12 ರಾಶಿಗಳ ಫಲಾಫಲಗಳನ್ನು ನಾವು ತಿಳ್ಕೊಳ್ಬೇಕು. ಕಾರಣ, ನಮ್ಮ ಜಾತಕದಿಂದ ಒಂದಿಷ್ಟು ಫಲಗಳು ಸೂಚಿತವಾದರೂ ಗೋಚಾರದ ಫಲ ಮತ್ತು ಗ್ರಹರ ಒಂದು ವ್ಯತ್ಯಾಸ ಆಗುವುದರಿಂದಾಗಿ ನಮ್ಮ ಜೀವನದಲ್ಲಿ ಆಗುವಂತಹ ಫಲಾಫಲಗಳ ವ್ಯತ್ಯಾಸಗಳನ್ನು ನಾವು ತಿಳಿದುಕೊಂಡ್ವಿ ಅಂತಾದರೆ ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ಳಬಹುದು. ಸುಲಭವಾದ ಪರಿಹಾರಗಳ ಜೊತೆಗೆ ಈ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡಿ ಪುನಃ ಮಿಥುನಕ್ಕೆ ಬರುವಾಗ ಅಥವಾ ಸಂಚಾರ ಮಾಡುವಾಗ ವಕ್ರಗತಿಯನ್ನು ಪಡೆದಾಗ ಯಾವ ಥರದ ಫಲಾಫಲಗಳು ಬರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡೋಣ. ಇನ್ನು ಧನುರಾಶಿಗೆ ಆಗುವಾಗ ಲಗ್ನಾಧಿಪತಿ ಮತ್ತು ಚತುರ್ಥಾಧಿಪತಿ ಅವನು ಅಷ್ಟಮಕ್ಕೆ ಹೋಗಿದ್ದಾನೆ. ಇಷ್ಟು ದಿನಗಳ ಕಾಲ ಸಪ್ತಮದಲ್ಲಿದ್ದು ಒಳ್ಳೆಯ ಗುರುಬಲವನ್ನು ಸೂಚನೆ ಮಾಡಿದ ಗುರು ಇವಾಗ ಅಷ್ಟಮಕ್ಕೆ ಹೋಗಿರೋದ್ರಿಂದ ತುಂಬ ಜಾಗೃತಿ ಮಾಡಬೇಕು. ಒಂದು ರೀತಿಯಲ್ಲಿ ಯುದ್ಧದ ವಾತಾವರಣ, ಅಪವಾದಗಳು ಬರುವಂತಹದ್ದು, ಧಾರ್ಮಿಕ ಪ್ರಕ್ರಿಯೆ, ಈಗ ಹೋಮ ಹವನಗಳನ್ನು ಮಾಡುವಂಥವರು ಬೇಕಾಬಿಟ್ಟಿ ಮಾಡುವಂತಹದ್ದು, ತಾತ್ಸಾರ ಮಾಡುವಂತಹದ್ದು, ಈ ಥರದ ಒಂದು ಪ್ರವೃತ್ತಿ, ಈ ಥರದ ಒಂದು ಬುದ್ಧಿ ಪ್ರಚೋದನೆಯಾಗುತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿಯಲ್ಲಿ ಮುಂದುವರಿಬಾರದು. ಮತ್ತು ನಾವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಇವೆರಡು ಬಹಳ ಮುಖ್ಯವಾಗಿರುತ್ತೆ. ಪುರೋಹಿತರೇ ಅಂತಲ್ಲ, ಯಾವುದೇ ಈ ಹೋಮ ಮಾಡಿಸಬೇಕು ಅವ್ರು ಹೇಳಿದ್ದಾರೆ ಎಂದು ಮಾಡಿಸೋದು, ಅದರಲ್ಲಿ ಶ್ರದ್ಧೆ ಇಲ್ಲ. ಆ ಥರದಲ್ಲಿಯೂ ಕೂಡ ಯಜಮಾನರು ಇರಬಾರ್ದು. ಯಜಮಾನರಿಗೂ ಶ್ರದ್ಧೆ ಬೇಕು. ಅದನ್ನ ಆ ಶ್ರದ್ಧೆ ಎಲ್ಲೋ ಒಂದು ಕಡೆಯಲ್ಲಿ ಡ್ರಾಪ್ ಆಗೋ ಸಾಧ್ಯತೆ ಇದೆ, ಯಾರಿಗಾದರೂ ಅಷ್ಟೇ. ಹಾಗಾಗಿ ನಾವು ಮಾಡುವಂಥದ್ದು ಶ್ರದ್ಧೆಯಿಂದ ಕೂಡಿರಬೇಕು ಅನ್ನುವಂಥ ಯೋಚನೆ ಇರಬೇಕು. ಮತ್ತು ಅಷ್ಟಮದಲ್ಲಿ ಬಂದಿರೋದ್ರಿಂದ ನಮಗೆ ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳಿತ್ತು ಅಂತಾದರೆ ಅದು ಪರಿಹಾರಕ್ಕೆ ಸಿಗುವಂಥ ಸಮಯ. ಅಷ್ಟೇ ಅಲ್ಲದೇನೆ ಇವನು ಈ ಶುಗರ್ ಕಾರಕನೂ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆಯಲ್ಲಿ ನಮಗೆ ಶುಗರ್ ಕಂಟೆಂಟ್ ದೇಹದಲ್ಲಿ ಜಾಸ್ತಿಯಾಗಿ ಶುಗರ್ ಬರುವಂಥದ್ದಾಗಲಿ, ಈ ಥರದ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಕೂಡ ನಾವು ಎದುರಿಸಬೇಕಾಗುತ್ತೆ ಧನುರಾಶಿಯವರು. ನೀವು ಮಾತ್ರ ಅಲ್ಲದೇನೆ ಚತುರ್ಥಾಧಿಪತಿಯೂ ಕೂಡ ಈ ಗುರುವೇ ಆಗಿರೋದ್ರಿಂದ ತಾಯಿಯ ಆರೋಗ್ಯದಲ್ಲೂ ಏರುಪೇರಾಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಅಥವಾ ತಾಯಿಯ ಜೊತೆಗೆ ನಮಗೆ ಒಂದಿಷ್ಟು ಮಾತುಕತೆಗಳಾಗುವಂಥದ್ದು, ಅವರಿಂದಾಗಿ ನಮಗೊಂದಿಷ್ಟು ಆಪಾದನೆಗಳನ್ನು ಎದುರಿಸಬೇಕಾಗುವಂತಹದ್ದು ಸಾಧ್ಯತೆಗಳಿದೆ. ಆದ್ದರಿಂದ ನೀವು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಜಪ ಮಾಡುತ್ತಾ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಬರಬಹುದಾದ ಅಪವಾದಗಳನ್ನು, ಬರಬಹುದಾದಂತಹ ಅನಾರೋಗ್ಯಗಳನ್ನು ಕೂಡ ಧನುರಾಶಿಯವರು ಪರಿಹಾರ ಮಾಡಿಕೊಳ್ಳಬಹುದು. ಧನ್ವಂತರಿ ಮಂತ್ರದ ಜಪಾದಿಗಳನ್ನೂ ಕೂಡ ಮಾಡಿದರೆ ಬಹಳ ಒಳ್ಳೆಯದು.